ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶ್ವದ 7 ಅದ್ಭುತ ಸ್ಮಾರಕಗಳು. ಯಾವ ಕಾರಣದಿಂದ ವಿಶ್ವದ ಈ 7 ಸ್ಮಾರಕಗಳು ಜನಪ್ರಿಯವಾಗಿವೆ, ಅದರ ವಿಶೇಷತೆ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಶ್ವದ 195 ದೇಶಗಳಲ್ಲಿ ಅದ್ಭುತ ಸ್ಮಾರಕ ಎಂದು ಜೈಕಾರ ಪಡೆದಿರುವ ಆ ಸ್ಮಾರಕಗಳು ಯಾವೆಲ್ಲ ಎಂದರೆ ಗ್ರೇಟ್ ವಾಲ್ ಆಫ್ ಚೈನಾ, ಇದು ಮೊದಲನೆಯದಾಗಿದೆ. ಚೀನಾ ದೇಶದ ಅತ್ಯಂತ ಪ್ರಾಚೀನವಾದ ಸ್ಮಾರಕ ಇದಾಗಿದ್ದು ವಿಶ್ವದ ಅದ್ಭುತಗಳಲ್ಲಿ ಒಂದಾಗಿದೆ. ಚೀನಾ ಮಹಾಗೋಡೆಯನ್ನು 220 BCಯಲ್ಲಿ ನಿರ್ಮಿಸಲಾಯಿತು ಎಂದು ತಿಳಿದು ಬಂದಿದೆ. ರಾಜರು ತಮ್ಮ ರಾಜ್ಯವನ್ನು ಭದ್ರವಾಗಿ ಉಳಿಸಿಕೊಳ್ಳುವ ಮತ್ತು ಶತ್ರುಗಳ ದಾಳಿಯಿಂದ ಪಾರಾಗಲು ಈ ರೀತಿಯ ಗೋಡೆಯನ್ನು ನಿರ್ಮಿಸಿದರು ಎನ್ನಲಾಗುತ್ತದೆ. ಈ ಗೋಡೆಯ ಉದ್ದವು ಸುಮಾರು 21,196 ಕಿಲೋಮೀಟರ್ ಎಂದು ಅಂದಾಜಿಸಲಾಗಿದೆ. ಈ ಅದ್ಭುತವನ್ನು ವೀಕ್ಷಿಸಲು ಪ್ರಪಂಚದ ನಾನಾ ಭಾಗಗಳಿಂದ ಪ್ರವಾಸಿಗರು, ಇತಿಹಾಸಕಾರರು ಭೇಟಿ ನೀಡುತ್ತಾರೆ. ಇನ್ನು ಎರಡನೆಯದು ತಾಜ್ ಮಹಲ್, ಭಾರತದ ತಾಜ್ ಮಹಲ್ ಭೂಮಿ ಸ್ವರ್ಗದಂತೆ ಕಾಣುತ್ತದೆ. ಇದನ್ನು ಭೂಮಿಯ ಮೇಲಿರುವ ಸ್ವರ್ಗ ಎಂದರೆ ತಪ್ಪಾಗಲ್ಲ. ತನ್ನ ಹಂಸ ಬಣ್ಣದಿಂದ ವಿಶ್ವದ ಪ್ರವಾಸಿಗರನ್ನು ಸೆಳೆಯುತ್ತದೆ. ಭಾರತದ ಪ್ರೀತಿಯ ಸ್ಮಾರಕ ಎಂದೇ ಕರೆಯಲಾಗುವ ತಾಜ್ ಮಹಲ್ ಅನ್ನು 1632ರಿಂದ 1648 ನಡುವೆ ನಿರ್ಮಿಸಲಾಯಿತು. ಶಹಜಹಾನ್ ತನ್ನ ಪ್ರಿಯ ಪತ್ನಿ ಮುಮ್ತಾಜಳ ನೆನಪಿಗಾಗಿ ಈ ಸ್ಮಾರಕವನ್ನು ನಿರ್ಮಿಸಿದರು. ಬಿಳಿ ಅಮೃತಶಿಲೆಯಿಂದ ಕಂಗೊಳಿಸುತ್ತಿರುವ ತಾಜ್ ಮಹಲ್ ತನ್ನದೇ ಆದ ಸುಂದರವಾದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. 16 ವರ್ಷಗಳ ಕಾಲ 20,000 ಕಾರ್ಮಿಕರ ಶ್ರಮದ ಫಲವೇ ಇದು ವಿಶ್ವದ 7 ಅದ್ಭುತಗಳಲ್ಲಿ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ಇನ್ನು ಮೂರನೆಯದು ಪೆಟ್ರಾ, ಜೋರ್ಡಾನ್ನಲ್ಲಿರುವ ಪೆಟ್ರಾ ಕೂಡ ವಿಶ್ವದ ಅದ್ಭುತಗಳಲ್ಲಿ ಒಂದು ಎನ್ನಲಾಗುತ್ತದೆ. ನಬಾಟಿಯನ್ನರು ಪೆಟ್ರಾ ನಗರವನ್ನು 4ನೇ ಶತಮಾನದಲ್ಲಿ ನಿರ್ಮಿಸಿದರು. ಈ ಪ್ರಾಚೀನ ನಗರವು 2ನೇ ಶತಮಾನದವರೆಗೂ ರೇಷ್ಮೆ ಮತ್ತು ಮಸಾಲೆ ವ್ಯಾಪಾರ ಮಾರ್ಗವಾಗಿ ಬಳಸುತ್ತಿತ್ತು. ಬಹಳ ಹೆಸರುವಾಸಿಯಾಗಿದ್ದ ಈ ನಗರವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೂ ಹೌದು. ಕೊಲೊಸಿಯಂ, ಇಟಲಿ. ಸುಂದರವಾದ ಇಟಲಿ ದೇಶದಲ್ಲಿರುವ ಕೊಲೊಸಿಯಂ ಅದ್ಭುತ ಸ್ಮಾರಕವಾಗಿದೆ. ಇದು ವಿಶ್ವದ ಅತ್ಯಂತ ಜನಪ್ರಿಯವಾದ ಸ್ಮಾರಕ ಕೂಡ ಹೌದು. ಹಾಗಾಗಿಯೇ ಇಟಲಿಗೆ ಭೇಟಿ ನೀಡುವ ಸಂದರ್ಶಕರು, ಪ್ರವಾಸಿಗರು ತಪ್ಪದೇ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ಈ ಕೊಲೊಸಿಯಂಗೆ ಭೇಟಿ ನೀಡುತ್ತಾರೆ. ರೋಮ್ನಲ್ಲಿ 72-80ರ ಏಡಿಯಲ್ಲಿ ಈ ಸ್ಮಾರಕವನ್ನು ನಿರ್ಮಿಸಲಾಯಿತು. ಅದನ್ನು ಆಗಿನ ಕಾಲದಲ್ಲಿ ಗ್ಲಾಡಿಯೇಟರ್ ಪಂದ್ಯಗಳಿಗೆ, ಭೇಟಿಯ ಪ್ರದರ್ಶನಗಳು ಮತ್ತು ಸಾರ್ವಜನಿಕ ಮರಣದಂಡನೆಗಳಿಗಾಗಿ ಬಳಸಲಾಗುತ್ತಿತ್ತು ಎನ್ನಲಾಗಿದೆ. ಕ್ರೈಸ್ಟ್ ದಿ ರಿಡೀಮರ್, ಬ್ರೆಜಿಲ್ ದೇಶದಲ್ಲಿರುವ ಈ ಕ್ರೈಸ್ಟ್ ದಿ ರಿಡೀಮರ್ ವಿಶ್ವದ 7 ಅದ್ಭುತಗಳಲ್ಲಿ ಒಂದು. ಅಷ್ಟಕ್ಕೂ ಈ ಪ್ರತಿಮೆಯ ವಿಶೇಷತೆ ಏನು? ಯಾವ ಕಾರಣಕ್ಕಾಗಿ ಈ ಪ್ರತಿಮೆಯನ್ನು ವಿಶ್ವದ 7 ಅದ್ಭುತಗಳಲ್ಲಿ ಒಂದು ಎನ್ನಲಾಗುತ್ತೆ ಎಂದರೆ ಇದು ವಿಶ್ವದ ಅತಿ ದೊಡ್ಡ ಆರ್ಟ್ ಡೆಕೋ ಶಿಲ್ಪವಾಗಿದೆ. 1926ರಿಂದ 31ರಲ್ಲಿ ರೋಮನ್ ಕೆಥೋಲಿಕ್ ಆರ್ಚ್ ಡಯಾಸಿಸ್ ನಿಯೋಜಿಸಿತು. ಈ ಸ್ಮಾರಕದ ಎತ್ತರವು ಸುಮಾರು 125 ಅಡಿ ಇದ್ದು 1145 ಟನ್ ತೂಕವನ್ನು ಹೊಂದಿದೆ. ಚಿಚೆನ್ ಇಟ್ಜಾ, ಮೆಕ್ಸಿಕೋ ದೇಶದಲ್ಲಿರುವ ಈ ಚಿಚೆನ್ ಇಟ್ಜಾ ನಗರವನ್ನು 5ರಿಂದ 13ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಆಗಿನ ಮಯನ್ನಾರ್ ಜನರು ಖಗೋಳಶಾಸ್ತ್ರ ಮತ್ತು ವಿಜ್ಞಾನದಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದರು. ಇಲ್ಲಿ ಪ್ರಾಚೀನ ಕುಕುಲನ್ ದೇವಾಲಯವೂ ಇದೆ. ಇದು 365 ಮೆಟ್ಟಿಲುಗಳನ್ನು ಹೊಂದಿದೆ. ವರ್ಷದ 365 ದಿನಗಳನ್ನು, ವರ್ಷದ ಪ್ರತಿಯೊಂದು ದಿನಗಳನ್ನು ಮೆಟ್ಟಿಲು ಸೂಚಿಸುತ್ತದೆ. ಮಚ್ಚು ಪಿಚ್ಚು, ಪೆರು ದೇಶದಲ್ಲಿರುವ ಅತ್ಯಂತ ಆಹ್ಲಾದಕರ ತಾಣ ಈ ಮಚ್ಚು ಪಿಚ್ಚು ಆಗಿದೆ. ಇದು ಇಂಕಾನ್ ಚಕ್ರವರ್ತಿ ಪಚಕುಟಿ ಇಂಕಾ ಎಂಪಾಕಿ ಅವರ ರಾಜಮನೆತನದ ಹಿಮ್ಮೆಟ್ಟುವಿಕೆ ಎಂದು ಪರಿಗಣಿಸಲಾಗಿದೆ. ಪ್ರಸ್ತುತ ಮಚ್ಚು ಪಿಚ್ಚು ವಿಶ್ವದ ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಇದೆಲ್ಲವೂ ಸಹ ಪ್ರಪಂಚದ 7 ಅದ್ಭುತ ಸ್ಮಾರಕಗಳ ಬಗ್ಗೆ ಸಣ್ಣ ಮಾಹಿತಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.